ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಇವತ್ತು ಶುಕ್ರವಾರ, ಗೊತ್ತಿದೆ ನಿಮಗೆ ಶುಕ್ರವಾರ ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತ. ಸೊ ಬೆಳಗ್ಗೆಯಿಂದನೂ ಸ್ವಲ್ಪ ಸಣ್ಣ ಪುಟ್ಟ ವಿಡಿಯೋಗಳನ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ. ಸೊ ಏನು ಅಂತಂದರೆ ನಮ್ಮ ಗುಬ್ಬಿನಲ್ಲಿ ಹೇಳಿದ್ನಲ್ಲ ಅವರೇ ಬೇಳೆ ಮೇಳ ನಡೀತಾ ಇದೆ ಅಂತ ಹೋಗಿದ್ವಿ ರೋಯ್ತು ನಾನು. ಆದರೆ ಇನ್ನು ಏನು ಸ್ಟಾಲ್ಗಳು ಈಗ ಅರೇಂಜ್ ಮಾಡ್ತಾ ಇದ್ರು ಸ್ನೇಹಿತರೆ. ಸೊ ಯಾವುದೇ ಅರೇಂಜ್ಮೆಂಟ್ ಆಗಿರಲಿಲ್ಲ, ಈಗ ಇನ್ನೂ ಸ್ಟಾಲ್ಗಳನ್ನ ರೆಡಿ ಮಾಡ್ಕೋತಾ ಇದ್ರು. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಾಳೆ ಬರೋಣ, ನಾಳಿನ ವಿಡಿಯೋನಲ್ಲಿ ತೋರಿಸೋಣ ನಿಮಗೆ ಅಂತ ಹೇಳ್ಬಿಟ್ಟು ಸೊ ವಾಪಸ್ ಬಂದ್ವಿ. ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಖಾಲಿ ಇತ್ತು. ಇನ್ನು ಫುಡ್ ಸ್ಟಾಲ್ ಈ ಥರದ್ದೆಲ್ಲ ಏನೂ ಓಪನ್ ಇರಲಿಲ್ಲ. ಸೊ ಆಯಿತು ನಾಳೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಸುಮಾರು ಜನಕ್ಕೆ ನಿನ್ನೆ ವಿಡಿಯೋನಲ್ಲಿ ಹೇಳಿದೆ ಕಮೆಂಟ್ ಮಾಡಿ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಶ್ವೇತಾ ಅವರೇ ನಾನು ಕಮೆಂಟ್ ಮಾಡ್ತೀನಿ ಆದರೆ ನೀವು ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಅಲ್ವಾ, ನನಗೂ ಬೇಜಾರಾಗುತ್ತೆ ನಮ್ಗಳಿಗೂ ಅಂತ. ಇಲ್ಲ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಯಾಕೆಂದರೆ ಸ್ವಲ್ಪ ಕೆಲವೊಂದು ಸಲ ನೈಟು ಕಮೆಂಟ್ಗಳಿಗೆ ರಿಪ್ಲೈ ಮಾಡೋದು 10:30-11 ಗಂಟೆ ಟೈಮು. ತುಂಬ ಓವರ್ ಟೈಮ್ ಆದಾಗ ಒಂದೊಂದ್ಸಲ ಹಾಗೆ ಮಲಗ್ಬಿಟ್ಟಿರ್ತೀನಿ, ತುಂಬ ಬ್ಯುಸಿ ಇರುತ್ತೆ. ಒಂದು 2-3 ಕಮೆಂಟ್ ಇರುತ್ತೆ, ಸರಿ ನಾಳೆ ನಾಡ್ದು ರಿಪ್ಲೈ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟಿರ್ತೀನಿ. ಸಾರಿ, ಒಂದು ಸೆಕೆಂಡ್ ನನ್ನ ಕಡೆಯಿಂದ ಸಾರಿ ಕೇಳ್ತೀನಿ. ಸೊ ಇಲ್ಲ, ಇನ್ನು ಮುಂದೆ ಒಬ್ಬರೇ ಇಬ್ಬರದು ಕಮೆಂಟ್ ಇದ್ರೂ ಕೂಡ ತುಂಬ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲರೂ ಕೂಡ ನಿನ್ನೆ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೆ. ಸೊ ನಾನು ಮೊನ್ನೆ ಬ್ಲಾಗಲ್ಲೇ ನಾನು ನಿಮಗೆ ಹೇಳಿದ್ದೆ, ಒಬ್ರು ಕಮೆಂಟ್ ಮಾಡಿದ್ರಿ ಪೂಜಾ ರೂಮಲ್ಲಿ ನೀರಿಟ್ಟಿರೋದ್ರ ಬಗ್ಗೆ ಶ್ವೇತಾ ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ಇವತ್ತು ಆ ಟಾಪಿಕ್ ಬಗ್ಗೆ ನಾನು ನಿಮಗೆ ಒಂದು ಸಣ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಸೊ ಪೂಜಾ ರೂಮಲ್ಲಿ ನೀರು ಏಂತಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮ್ಮ ಪೂಜಾ ರೂಮ್ನಲ್ಲಿ ತಾಮ್ರದ ಬಿಂದಿಗೆನಲ್ಲಿ ನೀರಿಟ್ಟಿದ್ದೀನಿ. ಸುಮಾರಷ್ಟು ಜನ ಅದನ್ನು ಕೇಳ್ತಾನೆ ಇದ್ರಿ, ಯಾತಕ್ಕೆ ನೀರು ಇಡಬೇಕು ಅಂತ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಸೊ ಅದ್ರ ಬಗ್ಗೆನೇ ನಮಗೆ ಕಮೆಂಟ್ ಜಾಸ್ತಿ ಆದಾಗ ಸೊ ಅದ್ರ ಬಗ್ಗೆನೇ ಒಂದು ಟಾಪಿಕ್ನ ತಗೊಳ್ಳೋಣ, ಅದ್ರದ್ದೇ ಒಂದು ಬ್ಲಾಗ್ ಮಾಡಿದಾಗ ನೀಟಾಗಿ ಅರ್ಥ ಆಗುತ್ತೆ ಎಲ್ರಿಗೂ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಅದನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ಪೂಜಾ ರೂಮಲ್ಲಿ ನೀರಿಡಲಿಕ್ಕೆ ಕಾರಣ ಏನು ಅಂತಂದರೆ, ನಾವು ಪ್ರತಿದಿನ ಪೂಜೆ ಮಾಡ್ತಾನೆ ಇರ್ತೀವಿ. ದೇವರ ಒಂದು ಪೂರ್ಣಾನುಗ್ರಹ ಸಿಗಬೇಕು ಅಂತಂದರೆ ಒಂದು ಸಣ್ಣ ತಂತ್ರ ಮಾಡಬೇಕು ಅಂತ ಹಿರೀಕರು ಹೇಳ್ತಾರೆ. ಸೊ ಯಾವ್ದದು ತಂತ್ರ ಅಂತ ಅಂದ್ರೆ, ದೇವ್ರ ಮನೆಯಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ಹಿತ್ತಾಳೆ, ಇದರಲ್ಲಿ ತಾಮ್ರದ ಚೊಂಬು, ಇದರಲ್ಲಿ ನೀರಿಡದೆ ಒಂದು ಸಣ್ಣ ತಂತ್ರ ಅಂತ ಹೇಳ್ತಾರೆ. ಸೊ ದೇವ್ರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಯಾವುದಾದ್ರೂ ಆಯಿತು, ತಾಮ್ರ ಹಿತ್ತಾಳೆ ಯಾವುದಾದ್ರೂ ಆಯಿತು, ಚೊಂಬಾದ್ರೂ ಆಯಿತು ಅಥವಾ ಬಿಂದಿಗೆನಾದ್ರೂ ಆಯಿತು, ಇದರಲ್ಲಿ ನೀರಿಡೋದ್ರಿಂದ ಮನೆಗೆ ಸುಖ ಶಾಂತಿ ನೆಮ್ಮದಿ ಇದೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ತಾರೆ. ಮತ್ತೆ ನಕಾರಾತ್ಮಕ ಶಕ್ತಿ ಇದರಿಂದ ಹೊರಗೆ ಹೋಗುತ್ತಂತೆ, ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಅದೃಷ್ಟ ಮತ್ತೆ ಲಕ್ಷ್ಮೀ ದೇವಿಯ ಕಟಾಕ್ಷ ಯಾವಾಗಲೂ ಮನೆ ಮೇಲೆ ಇರಬೇಕು. ನಾವು ಯಾವಾಗಲೂ ಅಷ್ಟೇ ಆರ್ಥಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಮನೆಯಲ್ಲೂ ಕೂಡ ಇದರಿಂದ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀ ದೇವಿಯ ಕಟಾಕ್ಷದ ಜೊತೆಗೆ ಅದೃಷ್ಟ ಒಲದು ಬರಬೇಕು ಅಂತ ಅಂದ್ರೆ ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೊಂಬಲ್ಲಿ ನೀರಿಡೋದು ಇದೊಂದು ಕಾರಣ. ಸೊ ಇದನ್ನ ಮೊದಲಿಂದ ಹಿರಿಯಕರು ಹೇಳ್ತಾ ಬಂದಿದ್ದಾರೆ. ಸೊ ಇನ್ನು ಇದು ಮೊದಲನೇ ಕಾರಣ. ಸೊ ನಮ್ಮ ಹಿಂದೂ ಒಂದು ಸಂಸ್ಕೃತಿನಲ್ಲಿ ಹೆಂಗೆ ಅಂತಂದ್ರೆ ಎಲ್ಲಾದ್ರಲ್ಲೂ ದೇವ್ರನ್ನ ಕಾಣೋ ಅಂತ ಒಂಥರ ದೇವ್ರನ್ನ ನೋಡೋ ಅಂತ ಗುಣ ನಮ್ದು ಹಿಂದೂಗಳದು. ಸೊ ಅದರಲ್ಲೂ ನಾವು ಹಿಂದೂಗಳು ಪಂಚಭೂತಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಭೂಮಿ, ನೀರು, ಬೆಂಕಿ, ಮತ್ತೆ ನೆಲ, ಆಕಾಶ, ಇದಕ್ಕೆಲ್ಲ ಏನು ಪಂಚಭೂತಗಳು ಅಂತ ಕರಿತೀವಿ, ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಅದರಲ್ಲಿ ನೀರು ಕೂಡ ಒಂದು. ಮತ್ತೆ ನೀರಿಗೆ ನಾವು ಮಳೆಗೂ ನಾವು ವರುಣ ಅಂತ ಕರಿತೀವಿ. ಸೊ ಮಳೆ ಬೆಳೆ ಇಲ್ದಿದ್ರೆ ನಡೆಯುತ್ತಾ? ಸೊ ನಾವು ನೀರಿಗೆ ವರುಣ ಅಂತಾನೂ ಕರಿತೀವಿ, ಗಂಗೆ ಮಾತೆ ಅಂತ ಕರಿತೀವಿ. ಸೊ ಹಾಗಾಗಿ ಗಂಗೆಗೇನೆ ಪವಿತ್ರವಾದ ಸ್ಥಾನ ಕೊಟ್ಟಿದ್ದೀವಿ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ. ಸೊ ಹಾಗಾಗಿ ನಾವು ದೇವ್ರ ಮನೆಯಲ್ಲಿ ಒಂದು ತಾಮ್ರ ಚೊಂಬಲ್ಲಿ ನೀರು ಇರಲೇಬೇಕು ಕಡ್ಡಾಯವಾಗಿ ದೇವರಿಗೆ ಅನ್ನೋದು ಇದು ಒಂದು ಕಾರಣ ಸ್ನೇಹಿತರೆ. ಇನ್ನು ದೇವ್ರ ಮನೆಯಲ್ಲಿ ಇರುವಂತಹ ನೀರ್ನ ಏಂತಕ್ಕೆಲ್ಲ ಬಳಸ್ತೀವಿ ಅಲ್ವಾ ಸ್ನೇಹಿತರೆ. ಇನ್ನು ದೇವ್ರ ಮನೆಯಲ್ಲಿ
ಇಟ್ಟಿರುವಂತಹ ನೀರಿಗೆ ಒಂದು ದಳ, ತುಳಸಿ ದಳನ ಹಾಕಿ ಇಟ್ಬಿಟ್ರೆ ಆ ನೀರಂತೂ ತುಂಬಾ ಪವಿತ್ರವಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಪೂಜಾ ರೂಮಲ್ಲಿ ಏನೇ ಬಳಸ್ಬೇಕಾದ್ರೂ ಕೂಡ ನೀರನ್ನ ಒಂದ್ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಒಂದು ನೈವೇದ್ಯ ಇಡಬೇಕಾದ್ರೂ ಆಯ್ತು, ಅಥವಾ ದೇವರಿಗೆ ನೈವೇದ್ಯ ತೋರ್ಸೋದಕ್ಕಾಯ್ತು, ಏನೋ ಮಡಿ ತಟ್ಟೆಗಳನ್ನ ಇಡೋದಕ್ಕಾಯ್ತು, ಏನೇ ಇಡೋದಕ್ಕಾದ್ರು, ಅಥವಾ ದೇವ್ರ ಫೋಟೋಗಳನ್ನ ಇಡಬೇಕು ಅಂತ ಅಂದ್ರೆ ನೀರನ್ನು ಪ್ರೋಕ್ಷಣೆ ಮಾಡ್ತೀವಿ. ಸೊ ಇದಕ್ಕೆಲ್ಲ ದೇವ್ರ ಮನೇಲಿರೋ ಅಂತ ನೀರನ್ನ, ತಾಮ್ರದ ಚೊಂಬಿಂದ ಇಟ್ಟಿರೋಂಥ ನೀರನ್ನ ಪ್ರೋಕ್ಷಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಅದರಿಂದನೇ ಬಳಸಬೇಕು. ಇನ್ನ ಪ್ರತಿದಿನ ನಾವು ಪೂಜೆ ಮಾಡ್ಬೇಕಾದ್ರೆ ತೀರ್ಥ ಬಟ್ಲಿಗೆ ನೀರನ್ನ ಹಾಕೋತೀವಿ, ಅಥವಾ ವಿಗ್ರಹಗಳನ್ನ ತೊಳೆಯೋದಕ್ಕೆ ಪ್ರತಿದಿನ ಕೆಲವರು ಅಭಿಷೇಕ ಮಾಡೋ ಅಂತ ಒಂದು ಪದ್ಧತಿನ ಇಟ್ಕೊಂಡಿರ್ತಾರೆ. ದೇವರುಗಳಿಗೆ ವಿಗ್ರಹ ತೊಳಿಲಿಕ್ಕಾಗ್ಲಿ ಅಥವಾ ಅಭಿಷೇಕ ಮಾಡ್ಲಿಕ್ಕಾಗ್ಲಿ ಇದಕ್ಕೆಲ್ಲ ನಾವು ನೀರನ್ನ ಬಳಸ್ತೀವಲ್ವಾ. ಹಾಗಾಗಿ ದೇವ್ರ ಮನೆಯಲ್ಲಿ ಸದಾ ಶುದ್ಧವಾಗಿರೋ ಅಂಥ ನೀರನ್ನ ಇಟ್ಕೊಂಡಿದ್ರೆ ಒಳ್ಳೆಯದು. ಅದರಲ್ಲೂ ಒಂದು ತುಳಸಿ ದಳನ ಹಾಕಿಟ್ಬಿಟ್ರಂತೂ ಆ ನೀರು ಪವಿತ್ರವಾಗಿರುತ್ತೆ ಅಂತಾನೆ ಹೇಳ್ತಾರೆ. ಇನ್ನು ಪ್ರೋಕ್ಷಣೆ ಮಾಡ್ಲಿಕ್ಕೆ, ಇನ್ನು ತಾಮ್ರದ ಬಿಂದಿಗೆನಲ್ಲಿ ಇಟ್ಟಿರೋಂಥ ನೀರನ್ನ ನಮ್ಮ ಮನೆಯ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡೋದ್ರಿಂದ ಸೊ ನಕಾರಾತ್ಮಕ ಶಕ್ತಿ ಹೊರಗೋಗುತ್ತೆ, ಧನಾತ್ಮಕ ಶಕ್ತಿ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದನೂ ಕೂಡ ಲಕ್ಷ್ಮೀ ದೇವಿ ಮನೆಗೆ ಒಲಿತಾಳೆ ಅಂತ ಹೇಳ್ತಾರೆ. ಸೊ ಇದು ಒಂದು ಕಾರಣ ದೇವ್ರ ಮನೆಯಲ್ಲಿ ನೀರಿಡೋದಕ್ಕೆ. ಪ್ರತಿದಿನ ಆಗ್ಲಿ ಅಥವಾ ವಾರದ ದಿವಸ ಆಗ್ಲಿ ನಾವು ನೈವೇದ್ಯನ ಇಡ್ತಿರ್ತೀವಿ. ಹಬ್ಬ ಹರಿದಿನಗಳಲ್ಲಿ ಎಲ್ಲ ದೇವರಿಗೆ ನೈವೇದ್ಯ ಇಡ್ತಾ ಇರ್ತೀವಲ್ವಾ. ಸೊ ನಾವು ಹೇಗೆ ಏನಾದರೂ ತಿಂಡಿ ತಿನಿಸುಗಳನ್ನ ತಿಂದಾಗ ನೀರು ಕುಡಿತೀವೋ, ಹಾಗೆ ಸಿಹಿ ತಿಂಡಿ ಆಗಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ, ಹಣ್ಣು, ಹಾಲು, ಸಿಹಿ ತಿಂಡಿಗಳು ಈ ಥರ ಎಲ್ಲ ಇಡ್ತೀವಲ್ವಾ ದೇವ್ರಿಗೆ, ಹಾಗೇನೆ ನಮ್ಮ ಥರನೇ ದೇವ್ರಿಗೂ ಕೂಡ ಕುಡಿಲಿಕ್ಕೆ ನೀರಿಡಬೇಕಂತೆ. ಸೊ ನೈವೇದ್ಯ ಹಿಡಿದಿದ್ರು ಚಿಂತೆ ಇಲ್ಲ, ಒಂದು ಕಪ್ಪಲ್ಲಿ ನೀರಿಡಿ ಅಂತ ಹೇಳ್ತಾರೆ ಸುಮಾರಷ್ಟು ಜನ. ಇನ್ನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿ, ರಾಯರು ಏಕಾದಶಿ ದಿವಸ ಏನನ್ನೂ ಮುಟ್ಟೋದಿಲ್ಲ, ನೀರನ್ನ ಬಿಟ್ಟು ಅಟ್ಲೀಸ್ಟ್ ಹಾಲು ಹಣ್ಣು ಏನು ಇಡಬೇಡಿ, ಒಂದು ಗ್ಲಾಸಲ್ಲಿ ನೀರಿಡಿ ಅಂತ ಹೇಳಿರೋದನ್ನ ಕೇಳಿದಿರಲ್ವ ಸುಮಾರಷ್ಟು ಜನ. ಹಾಗೆ ಭಗವಂತನಿಗೂ ಕೂಡ ಬಾಯಾರಿಕೆ, ದಾಹ ಎಲ್ಲನೂ ಕೂಡ ಆಗುತ್ತಂತೆ. ಸೊ ನಾವು ಹೇಗೋ ಹಾಗೆ ಸಿಹಿ ಪದಾರ್ಥಗಳು ನೈವೇದ್ಯ ಇಟ್ಟಾಗ, ನೈವೇದ್ಯ ತೋರಿಸ್ಲಿಕ್ಕಾಗ್ಲಿ ಅಥವಾ ನೈವೇದ್ಯನ ದೇವರು ಸ್ವೀಕರಿಸಿದ ಮೇಲೆ ದೇವರಿಗೆ ಕುಡಿಲಿಕ್ಕೆ ನೀರು ಬೇಕಂತೆ. ಹಂಗಾಗಿ ಪೂಜಾ ರೂಮಲ್ಲಿ ನೀರನ್ನ ಇಡ್ಲೇಬೇಕು ಕಡ್ಡಾಯವಾಗಿ ಅಂತ ಹೇಳ್ತಾರೆ. ಸೊ ಇದು ಒಂದು ಕಾರಣ ನೀರಿಡ್ಲಿಕ್ಕೆ. ದೇವಸ್ಥಾನಗಳಲ್ಲಿ ನೋಡಿರ್ತೀರಾ, ಎಲ್ರಿಗೂ ಪ್ರೋಕ್ಷಣೆ ಮಾಡ್ತಾ ಇರ್ತಾರೆ ನೀರನ್ನ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಯಾವಾಗ್ಲೂ ಅಷ್ಟೇ ತಾಮ್ರದ ಕೊಡದಲ್ಲಿ ನೀರನ್ನ ಇಟ್ಟಿರ್ತಾರೆ. ಸೊ ಅದನ್ನ ಅರ್ಚಕರು ಎಲ್ರಿಗೂ ಪ್ರೋಕ್ಷಣೆ ಮಾಡ್ತಾರೆ ನೋಡಿ. ಸೊ ಅದರಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ, ಹಂಗಾಗಿ ಎಲ್ರಿಗೂ ಪ್ರೋಕ್ಷಣೆ ಮಾಡ್ತಾರೆ. ಇನ್ನು ಪೂಜಾ ರೂಮಲ್ಲಿ ನಾವು ಆರತಿ ತಟ್ಟೆಗಳಿಗೆ ಬಳಸೋದಕ್ಕಾಗ್ಲಿ, ನೈವೇದ್ಯಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಆ ನೀರನ್ನ ಉಪಯೋಗಿಸ್ತಾ ಇರ್ತೀವಿ. ಸೊ ಹಂಗಾಗಿ ದೇವ್ರ ಮನೆಯಲ್ಲಿ ನೀರು ಇಡ್ಲೇಬೇಕು, ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕು ಅಂತಂದ್ರೆ. ಸೊ ಈ ನೀರನ್ನ ಎಷ್ಟು ದಿನಕ್ಕೊಂದ್ಸಲಿ ಬದಲಾಯಿಸ್ಬೇಕು ಅಂತ ಕೇಳ್ತಾ ಇರ್ತೀರಾ. ಇದನ್ನ ನೀವು ಪ್ರತಿದಿನ ಬದಲಾಯಿಸ್ಬೋದು, ತುಂಬಾ ಒಳ್ಳೇದು, ಅಥವಾ 3 ದಿವಸಕ್ಕೊಂದ್ಸಲ ಬದಲಾಯಿಸ್ಬೋದು. ಸೊ ಈ ನೀರನ್ನ ಬೇಕಿದ್ರೆ ನಾವು ಸ್ನಾನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಅಥವಾ ಮನೆಗೆ ಪ್ರೋಕ್ಷಣೆ ಮಾಡ್ಲಿಕ್ಕೆ ಉಪಯೋಗಿಸ್ಕೊಬಹುದು. ಸೊ ಇದರಿಂದನೂ ಕೂಡ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೊರಗೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದರಲ್ಲೂ ನಮ್ಮ ಹಿಂದೂಗಳಂತೂ ದೇವರಿಗೆ ಹಣ್ಣು ಹಾಲು ಇಡ್ತಾರೋ ಹೇಗೋ ಗೊತ್ತಿಲ್ಲ, ಹಣ್ಣು ಹಾಲು ಇಟ್ಟು ದೇವರ ಒಂದು ಪೂಜೆ ಸಂಪೂರ್ಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ನೀರಿಲ್ದಲೆ ನಾವು ಯಾವುದೇ ಪೂಜೆ ಮಾಡಲ್ಲ. ಸೊ ಯಾವುದೇ ಗೃಹ ಪ್ರವೇಶ ಆಗಲಿ ಅಥವಾ ಇನ್ನೊಂದು ಮದುವೆ ಸಮಾರಂಭಗಳು ಯಾವುದೇ ಆಗಲಿ, ಗಂಗೆ ಪೂಜೆ ಅಂತ ಮಾಡ್ತೀವಲ್ವ, ನೀರಿಲ್ದಲೆ ಯಾವುದೇ ಫಂಕ್ಷನ್ಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ನಡೆಯೋದೇ ಇಲ್ಲ ಅಲ್ವಾ ಸ್ನೇಹಿತರೆ. ನೀರಂತೂ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ ನಮ್ಮ ಹಿಂದೂಗಳಂತೂ. ಸೊ ಇನ್ನು ಹೆಚ್ಚಿನದಾಗಿ ನಾವು ಭಗವಂತನ ಆಶೀರ್ವಾದ ಪಡಿಬೇಕು ಅಂತ ಅಂದ್ರೆ ಆ ನೀರಿಗೆ ಸ್ವಲ್ಪ ಬೆಲ್ಲ, ತುಳಸಿ ದಳ ಹಾಕೋದ್ರಿಂದ ಹೆಚ್ಚಿನ ಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ನಮ್ಗೆ ಅಂತಾನು ಕೂಡ ಹೇಳ್ತಾರೆ. ಮೇನ್ ಕಾರಣ ಏನು ಅಂತ ಅಂದ್ರೆ ಸ್ನೇಹಿತರೆ, ಭಗವಂತ ರಾತ್ರಿ ಹೊತ್ತು ಮನೆಗೆ ಬರ್ತಾನಂತೆ. ಅಂದ್ರೆ ರಾತ್ರಿ ಸಂಚಾರ. ಸೊ ಆ ಸಂಚಾರದ ಟೈಮು ಮುಗಿಸ್ಕೊಂಡು ಮನೆಗೆ ಬಂದಾಗ ದೇವರಿಗೆ ಬಾಯಾರಿಕೆ ಆಗಿರುತ್ತಂತೆ. ಸೊ ಹಂಗಾಗಿ ಒಂದು ಈಶಾನ್ಯ ದಿಕ್ಕಿನಲ್ಲಿ ನೀರನ್ನ ತುಂಬಿಸಿ ಇಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ, ದೇವರಿಗೆ ನೀರು ಕುಡಿಲಿಕ್ಕೆ ಸಿಗತ್ತೆ ಅನ್ನೋದೊಂದು ಮೊದ್ಲಿಂದನೂ ಹಿರಿಕರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸ್ನೇಹಿತರೆ ದೇವ್ರ ಮನೆಯಲ್ಲಿ ನೀರಿಡೋದ್ರಿಂದ. ಅಭಿಷೇಕಕ್ಕಾಗ್ಲಿ, ಪಂಚಾಮೃತ ಮಾಡ್ಲಿಕ್ಕಾಗ್ಲಿ, ಅಥವಾ ದೇವ್ರ ಪತ್ರಗಳನ್ನ ತೊಳಿಲಿಕ್ಕಾಗ್ಲಿ, ಅಥವಾ ಇನ್ನೊಂದು ಏನು ಅಂತಂದ್ರೆ ಸುಮಾರಷ್ಟು ಜನ ಹೇಳಿರೋದನ್ನ ಕೇಳಿರ್ತೀರ, ತಾಮ್ರದ ಬಿಂದಿಗೆನಲ್ಲಿ ನೀರು ತುಂಬಿಸಿ ಈ ಥರ ಪೂಜಾ ರೂಮಲ್ಲಿ ಓವರ್ ನೈಟ್ ಇಟ್ಟಿರೋ ಅಂಥ ನೀರನ್ನು ನಾವು ಬೆಳಗಿನ ಜಾವ
ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಗಿಲಿಗೆ ಹಾಕೋದ್ರಿಂದ, ಸೊ ಬಾಗಿಲಿಗೆ ಹಾಕಿ ರಂಗೋಲಿ ಹಾಕೋದ್ರಿಂದ, ಹೊಸಲನ್ನ ಒರೆಸೋದ್ರಿಂದ ಲಕ್ಷ್ಮೀ ಕಟಾಕ್ಷ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಆಯ್ತಾ, ಇದೆಲ್ಲ ಫಾಲೋ ಮಾಡಿ ಸ್ನೇಹಿತರೆ. ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದೇನು ಅಂತಂದ್ರೆ, ಸೊ ಸ್ನೇಹಿತರೆ, ಈ ಒಂದು ಉಪಾಯನ ಹೇಳ್ಕೊಡ್ತೀನಿ ನೀರಿನಿಂದ ನಿಮ್ಗೊಂದು. ಸೊ ಯಾರ್ದೋ ಮನೆಗೆ ಹೋಗಿರ್ತೀರಾ, ಸ್ನೇಹಿತರ ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋಗಿರ್ತೀರಾ. ಸೊ ಏನೋ ಕಷ್ಟ ಸುಖ ಮಾತಾಡ್ಕೊಂಡು ನೀರೇನೋ ಬಾಯಾರಿಕೆ ಆಗಿರುತ್ತೆ, ನೀರು ಕೇಳಿರ್ತೀರಾ. ಸೊ ಎಲ್ಲವನ್ನು ಮಾತಾಡ್ತಾ ಅವ್ರು ನೀರು ಕೊಟ್ಟಿರ್ತಾರೆ. ಸೊ ಬೇಕಂತ ಅದನ್ನ ಅವ್ರು ಮಾಡಿರೋದಿಲ್ಲ, ಸುಮ್ಮನೆ ಏನೋ ಕಷ್ಟ ಸುಖ ಮಾತಾಡ್ಕೊಂಡು ನೀರು ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ನೀರು ಕೊಡ್ಬೇಕಾದ್ರೆ ಅವ್ರು ಯಾವ್ದು ಮಾತಾಡಿರ್ತಾರೆ ಅಂತ ಅದು ನಮಗೆ ಗೊತ್ತಿರಲ್ಲ. ಸೊ ನೀರನ್ನ ನಾವು ಯಾವುದೇ ಮನೆಯಿಂದ ಈಸ್ಕೊಂಡು ಕುಡಿಬೇಕಾದ್ರೆ, ತಗೊಂಡು ಕುಡಿಬೇಕಾದ್ರೆ ಒಂದನ್ನ ಹೇಳ್ಕೊಂಡು ನೀವು ನೀರು ಕುಡೀರಿ. ಏನು ಅಂತ ಅಂದ್ರೆ, ಅವ್ರು ಏನೇ ಮಾತಾಡಿದ್ರು ಆ ನೀರು ಹಿಡ್ಕೊಂಡು ಮಾತಾಡಿದಾಗ ನೆಗೆಟಿವ್ ಎನರ್ಜಿ ಏನಾದ್ರು ಮಾತಾಡಿದ್ರೆ ಅವರಲ್ಲಿರುವಂತ ನೆಗೆಟಿವ್ ಎನರ್ಜಿ ಆ ನೀರಿಗೆ ಪಾಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀರನ್ನ ಕುಡಿಬೇಕಾದ್ರೆ ಈ ನೀರಲ್ಲಿ ನೀವು ನಿಮ್ಮ ಕೈಗೆ ಕೊಟ್ಟಾಗ ಈ ನೀರಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇಲ್ಲ, ಎಲ್ಲವೂ ಕೂಡ ಪಾಸಿಟಿವ್ ಎನರ್ಜಿ ಇದೆ ಇದರಲ್ಲಿ ಅಂತ ಅನ್ಕೊಂಡು ಆ ನೀರನ್ನ ಕುಡೀರಿ. ಸೊ ಇದೊಂದು ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಯಾಕೆಂದ್ರೆ ನನಗೆ ತಿಳಿದಿರೋರು ಇದನ್ನ ನನಗೆ ಹೇಳಿಕೊಟ್ಟಿದ್ರು. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಈ ಒಂದು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲೇ ಹೋದ್ರು ಕೂಡ, ಯಾವುದೇ ಮನೇಲಿ ನೀರಿಸ್ಕೊಂಡು ಕುಡಿದ್ರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಬಾಯಲ್ಲಿ ಹೇಳ್ಬೇಕು ಅಂತ ಏನಿಲ್ಲ, ಈ ನೀರಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇಲ್ಲ, ಎಲ್ಲ ಪಾಸಿಟಿವ್ ಎನರ್ಜಿ ತುಂಬಿದೆ ಅಂತ ಅಂದ್ಬಿಟ್ಟು ನೀರನ್ನ ಕುಡೀರಿ. ನಿಮ್ಗೆ ಯಾವುದೇ ಅವರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಪಾಸ್ ಆಗಲ್ಲ. ಸೊ ಇದನ್ನ ನೀವು ಎಷ್ಟು ಜನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇದನ್ನೆಲ್ಲ ಖಂಡಿತ ನಾನು ನಂಬ್ತೀನಿ, ಫಾಲೋ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನೀವು ಕೇಳಿದಂಥ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ. ನೀವು ಕೂಡ ಇದನ್ನು ಫಾಲೋ ಮಾಡಿ. ಪೂಜಾ ರೂಮಲ್ಲಿ ದೇವರಿಗೆ ನೀರಿಡೋದನ್ನ ಮರಿಬೇಡಿ. ಒಂದು ತಾಮ್ರದ ಬಿನ್ಗೆ ಅಥವಾ ಹಿತ್ತಾಳೆ ಬಿನ್ಗೆ ಅಥವಾ ಚೊಂಬು ಯಾವುದ್ರಲ್ಲಾರು ಆಗಲಿ, ದೇವ್ರ ಮನೆಯಲ್ಲಿ ಒಂದು ಈಶಾನ್ಯ ಮೂಲೆಯಲ್ಲಿ ನೀರಿಡಿ. ಸೊ ಈಶಾನ್ಯ ಮೂಲೆ ಇಲ್ಲ ನಮಗೆ ಅಂತ ಅಂದರೆ ಪರವಾಗಿಲ್ಲ, ಪೂಜಾ ರೂಮಲ್ಲಿ ಯಾವುದೋ ಒಂದು ದಿಕ್ಕಿನಲ್ಲಿ ಇಡಿ. ನಿಮಗೆ ಅದು ಇದೆ, ನಮಗೆ ಜಾಗ ಇದೆ ಅಂದರೆ ಖಂಡಿತ ಅಲ್ಲಿಡಿ. ಸೊ ನೀವು ಶ್ವೇತಾ ಪೂಜಾ ರೂಮಲ್ಲಿ ಇಡಿ ಅಂತ ಹೇಳ್ಬಿಟ್ರಿ, ಕೆಲವು ಮನೆಯಲ್ಲಿ ನಮಗೆ ಪೂಜಾ ರೂಮೇ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತೀರಾ. ತೊಂದರೆ ಇಲ್ಲ, ಪ್ರತಿದಿನ ಪೂಜೆ ಎಲ್ಲಿ ಮಾಡ್ತೀರಾ, ಪೂಜೆ ಪಾತ್ರಗಳನ್ನ ಎಲ್ಲಿ ಇಟ್ಕೊಂಡಿದ್ದೀರಾ, ಅಂದ್ರೆ ಪೂಜಾ ಫೋಟೋಗಳು, ಪ್ರತಿದಿನ ಪೂಜೆ ಮಾಡೋ ಜಾಗ ನಿಮ್ದು ಯಾವ್ದಿರುತ್ತೆ ಅಲ್ಲೇ ಒಂದು ತಾಮ್ರ ಬಿಂದಿಗೆನಲ್ಲ ಅಥವಾ ಚೊಂಬಲ್ಲೋ ನೀರಿಡಿ, ತೊಂದರೆ ಏನೂ ಇಲ್ಲ, ಅಲ್ಲೂ ಕೂಡ ಭಗವಂತ ಸ್ವೀಕರಿಸ್ತಾನೆ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದ್ರ ಬಗ್ಗೆ ಕೇಳಿದ್ರಿ, ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಸುಜಿತ್ ಬರೋ ಅಂತ ಟೈಮ್ ಆಯ್ತು, ಬನ್ನಿ ಹೊರಗೆ ಹೋಗ್ಬೇಕು. ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಹೆಲ್ಪ್ ಆಗಿದ್ರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಸುಜಿತ್ ಕಾಯ್ಕೊಂಡು ಕೂತಿದ್ದೀನಿ. ಸೊ ಒಬ್ಬರು ಇನ್ನೊಂದು ಕಮೆಂಟ್ ಮಾಡಿದ್ರಿ, ಮೊನ್ನೆ ತುಪ್ಪದಲ್ಲಿ ನಿಮಗೆ ಇದನ್ನ ಮಾಡೋದು ತೋರಿಸಿದ್ನಲ್ಲ, ಫೇಸ್ ಕಚ್ಚ ಅಂಥದ್ದು. ಅಕ್ಕ ಅದನ್ನು ನೀವು ಹೇಳಿರೋ ಥರನೇ ಮಾಡಿದೆ, ಆದರೆ ಅದು ಕಲ್ಲರ್ ನೀವು ಮಾಡಿದ್ರಲ್ಲ ಆ ಥರ ಬರಲಿಲ್ಲ ಅಂತ. ಒಂದೇನು ಗೊತ್ತಾ, ಕೇಸರಿದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಆ ಥರ ಕಲರ್ ಬರಲ್ಲ. ಇಲ್ಲಾಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕಿರ್ತೀರ. ಇಲ್ಲಾಂದರೆ ಏನು ಮಾಡಿ ಅಂತಂದರೆ, ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಬೆಸ್ಟು ಅದನ್ನು. ಅಂದರೆ ಈ ಕೆಲವರು ನೆನೆಸೋದಕ್ಕೆ ಅಂತ ಹೇಳ್ಬಿಟ್ಟು ರೋಸ್ ವಾಟ್ರನ್ನ ಹಾಕ್ಕೊತಾರೆ. ರೋಸ್ ವಾಟ್ರ್ ಹಾಕಿದ್ರೆ ಅದು ಬೂಸ್ಟ್ ಬಂದಂಗೆ ಆಗುತ್ತೆ. ಸೊ ಹಾಗಾಗಿ ರೋಸ್ ವಾಟ್ರ್ ಹಾಕಬಾರ್ದು. ತುಪ್ಪಕ್ಕೆ ಒಂದೆರಡು ದಳ ಜಾಸ್ತಿನೇ ಹಾಕ್ಕೊಳ್ಳಿ, ಆಯಿತಾ. ಒಂದು 2 ದಳ ಅಂದರೆ ಒಂದು 10 ದಳನೇ ಹಾಕ್ಕೊಂಡು ಚೆನ್ನಾಗಿ ಮೊಸರಿ, ನಿಜವಾಗ್ಲೂ ಅದು ತುಂಬ ಚೆನ್ನಾಗಿ ಫೇಸ್ ಕಲರ್ ಬರುತ್ತೆ ಸ್ನೇಹಿತರೆ. ಸೊ ನಾನು ಪ್ರತಿದಿನ ನೈಟ್ ಹಚ್ತಾ ಇದ್ದೀನಿ ಅದನ್ನು, ತುಂಬ ಚೆನ್ನಾಗಿ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದು. ನೀವು ಬೇಕಿದ್ರೆ ನೀವು ಟ್ರೈ ಮಾಡಿ ಬೇಕಿದ್ರೆ. ನಾನು ಇನ್ನೇನು ಮುಗಿದೋಗಿದೆ, ಇನ್ನು 2 ದಿವಸ ಆಗುತ್ತೆ, ವಾರಕ್ಕಾಗಂಗೆ ಹಂಗೆ ನಾನು ಅಷ್ಟೇ ಮಾಡ್ಕೊಳ್ಳೋದು ನಾನು. ಸೊ ನಾಳೆ ನಾಡ್ದು ಮತ್ತೆ ನಾನು ಮಾಡ್ತೀನಿ ಅದನ್ನು, ಮತ್ತೆ ಬೇಕಿದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ಕೊತೀನಿ ಅಂದರೆ. ತುಂಬ ನಿಮಗೆ ಅದೊಂದೇ ಕ್ರೀಮಲ್ಲಿ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ, ಲಿಪ್ಸ್ ಕಲರ್ ಚೇಂಜ್ ಆಗುತ್ತೆ, ಫೇಸು ಕಲರ್ ಬರುತ್ತೆ. ಸೊ ಇದು ಒಂದೇ ಇದರಲ್ಲಿ ನೀವು ಎಲ್ಲ ಬೆನಿಫಿಟ್ನು ತೊಗೋಬೋದು. ಲಿಪ್ಸ್ಗೆ ಅಂತ ಬೇರೆದು ಮಾಡೋಂಗಿಲ್ಲ, ಯಾಕೆಂದರೆ ನೈಟ್ ಹಚ್ಚೋದ್ರಿಂದ ತುಪ್ಪ ಆಗಿರೋದ್ರಿಂದ ಲಿಪ್ಸ್ ಹೊಡಿಯೋಲ್ಲ ಮತ್ತು ಲಿಪ್ಸು ಕಲರ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿ. ಬೇಕಿದ್ರೆ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ನಾಳೆ ನಾಡ್ದ್ರಲ್ಲಿ ಖಂಡಿತ ನಾನು ಅದನ್ನು ಮಾಡ್ತೀನಿ, ಮತ್ತೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು. ಒಂದು ಏನು ಬೇಜಾರದು ಅಂತಂದರೆ ತುಂಬ ಎಫೆಕ್ಟಾಗಿ ವರ್ಕ್ ಆಗುತ್ತೆ, ಬಟ್ ಅದು ಉಜ್ಜೋದಿದೆ ನೋಡಿ ಪ್ಲೇಟ್ ಮೇಲೆ ಹಾಕ್ಕೊಂಡು, ಅದೇ ಬೇಜಾರು. ಟೈಮು 3:45 ಆಗ್ತಾಯಿದೆ. ಸುಜಿತ್ ಆಟ ಸಾಮಾನುಗಳು ನೋಡಿ, ಎಲ್ಲಿ ನೋಡಿದ್ರು ಅವನವೇ. ವಿಪರೀತ ಬಿಸಿಲು, ಯಪ್ಪ ಯಾವಾಗ ರಜಾ ಕೊಡ್ತಾರಪ್ಪ ಮಕ್ಕಳಿಗೆ, ಈ ಬಿಸಿಲು. ಒಬ್ಬರು ಕಮೆಂಟ್ ಮಾಡಿದ್ದೀರಾ, 33 ವರ್ಷ ನನಗೆ, ಬಟ್ ಏನು ಅಂದರೆ ಶ್ವೇತಾ ಪೀರಿಯಡ್ ರೆಗ್ಯುಲರಾಗಿ ಬರ್ತಾ ಇಲ್ಲ ಅಂತ. ಸೊ ನಿಜ ಹೇಳ್ತೀನಿ, ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು, ನಿಜ ಹೇಳ್ತೀನಿ. ನನಗೂ ಕೂಡ ಮುಂಚೆ ಪೀರಿಯಡ್ ನಿಜ ಸರಿ ಬರ್ತಾನೆ ಇರಲಿಲ್ಲ. ಸೊ ನೀವು ವೆಯ್ಟ್ ಎಷ್ಟಿದ್ದೀರಾ ಅಂತ ಗೊತ್ತಿಲ್ಲ ನನಗೆ, 33 ವರ್ಷ ಅಂತ ಹೇಳ್ತಾ ಇದ್ದೀರಾ. ವೆಯ್ಟ್ ಜಾಸ್ತಿ ಇದ್ರೂ ನಿಜ ಪೀರಿಯಡು ಸರಿಗೆ ಬರೋಲ್ಲ. PCOD ಸಮಸ್ಯೆ ಈ ಥರದ್ದೆಲ್ಲ ಇದ್ದರೆ ಬರೋಲ್ಲ.
ಕೆಲವ್ರಿಗೆ ಇಶ್ಯೂಸ್ ಏನು ಅಂತಂದರೆ ವೆಯ್ಟ್ ಜಾಸ್ತಿ ಇದ್ರೂ ಬರಲ್ಲ. ಸೊ ನೀವೇನು ಮಾಡಿ ಅಂದರೆ ಸ್ಕಿಪ್ಪಿಂಗ್ ಆಡಿ. ನಿಮ್ಮ ಹೆಸರು ನನಗೆ ಮರ್ತೋಯ್ತು ಹೇಳೋಕ್ಕೆ, ಮರ್ತೋಯ್ತು ಸಾರಿ. ಸ್ಕಿಪ್ಪಿಂಗ್ ಮಾಡಿ ನೀವು ಆಯಿತಾ. ಒಂದು 100 ಟೈಮ್ ಆದರೂ ಸ್ಕಿಪ್ಪಿಂಗ್ ಮಾಡಿ, ಡೈಲಿ ಮಾಡಿ. ಮತ್ತು ನಿಮ್ಮ ಕೈಲಿ ಸಾಧ್ಯ ಅನ್ನೋದಾದರೆ ಎಕ್ಸಸೈಸ್ನ ಮಾಡಿ ದಯವಿಟ್ಟು. ಯಾಕೆಂದರೆ ನನಗೂ ಅಷ್ಟೇ, ಅಂದರೆ ನೀವು ಹೇಳ್ತಾ ಇದ್ದೀರಾ 3 ತಿಂಗಳಾದರೂ ಪೀರಿಯಡ್ ಬರಲ್ಲ ಅಂದರೆ, ಖಂಡಿತ ನೀವು ಯಾವುದಾದ್ರೂ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. 3 ತಿಂಗಳೆಲ್ಲ ಪೀರಿಯಡ್ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಪೀರಿಯಡ್ ಸರಿಗೆ ಬರಲಿಲ್ಲ ಆದರೂ ಹೆಣ್ಮಕ್ಳು ವೆಯ್ಟ್ ಗೇನ್ ಆಗೋದು ಜಾಸ್ತಿ ಆಗುತ್ತೆ. ಸೊ ನಿಮಗೆ ಯಾಕೆ, ನನಗೂ ಅಷ್ಟೇ. ಅಂದರೆ 3 ತಿಂಗಳವರೆಗೂ ನಂದು ಹೋಗಲ್ಲ. ಸುಮ್ಮನೆ ಲೇಟ್ ಆಯಿತು ಅಂತಂದರೆ ಆವಾಗ ಒಂದು 3 ದಿವಸ 4 ದಿವಸ ಲೇಟ್ ಆಗ್ತಿತ್ತು. ಬಟ್ ಇವಾಗ ಎಕ್ಸಸೈಸ್ ಶುರು ಮಾಡಿದ ಮೇಲೆ ವಾಕು, ಎಕ್ಸಸೈಸು ಮತ್ತು ಫುಡ್ ಹ್ಯಾಬಿಟ್ ಏನಿದೆ ಅದನ್ನು ಆರೋಗ್ಯವಾಗಿರೋಂಥ ಫುಡ್ಡನ್ನ ತೊಗೊಂಡ್ರೆ ನಿಮಗೆ ಪೀರಿಯಡ್ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡಬೇಕು. ನಾನು ತೋರಿಸ್ತಾ ಇರ್ತೀನಿ ನೋಡಿ. ಈ ಕುಂಬಳೆ ಬೀಜ, ಸೂರ್ಯಕಾಂತಿ ಬೀಜ ಇದನ್ನೆಲ್ಲ ನೀವು ಡೈಲಿ ತಿನ್ನಿ ಆಯಿತಾ. ಬೆಳಗ್ಗೆ ಎದ್ದಿದ ತಕ್ಷಣ ಇದು ಅಗಸೆ ಬೀಜ ಅಂತ ಬರುತ್ತೆ ನೋಡಿ, ಅದು ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಡೈಲಿ ತಿನ್ಬೇಕು ಹೆಣ್ಮಕ್ಳು. ಅಥವಾ ಅದ್ರ ಜೊತೆಗೆ ಸ್ವಲ್ಪ ಎಳ್ಳು ಮಿಕ್ಸ್ ಮಾಡಿ ಇಟ್ಕೊಂಡ್ರು ಒಳ್ಳೆಯದೇನೆ. ಹುರಿದ್ಬಿಟ್ಟು ಎಳ್ಳು, ಕರಿ ಎಳ್ಳು ಅಥವಾ ಬಿಳಿ ಎಳ್ಳೋ ಯಾವುದಾದ್ರೂ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿದಿನ 1 ಸ್ಪೂನು 2 ಸ್ಪೂನು ಎದ್ದಿದ ತಕ್ಷಣ ಬಿಸಿನೀರು ಕುಡೀರಿ. ಬಿಸಿನೀರು ಕುಡ್ದಾದ ತಕ್ಷಣ ಇದನ್ನು ತಿನ್ನಿ. ಸೊ ನಾನು ಹೇಗೆ ಅಂದರೆ ವರ್ಕೌಟ್ ಆದಮೇಲೆ ನಾನು ಇದನ್ನು ತಿಂತೀನಿ. ಸೊ ಇವು ಖಾಲಿ ಆಗಿದೆ, ಹುರಿದಿಟ್ಕೋಬೇಕು. ಕುಂಬಳೆ ಬೀಜ, ಸೂರ್ಯಕಾಂತಿ ಬೀಜ. ಸೊ ಹೆಣ್ಮಕ್ಳು 30 ಆದಮೇಲೆ ಈ ಸೀಡ್ಸ್ನೆಲ್ಲ ತೊಗೊಳೋದ್ರಿಂದ ನಮ್ಮ ಪೀರಿಯಡ್ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಾಂದರೆ ಇಲ್ಲ ಅಂತಂದರೆ ನಮ್ಮ ಪೀರಿಯಡ್ ಮಿಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಫಾಲೋ ಮಾಡಬೇಕು ಡೈಲಿ ನಾವು. ಅಥವಾ ಇನ್ನೂ ಒಂದು ಟಿಪ್ಸ್ ಏನು ಅಂತಂದರೆ, ನಿಮಗೆ ಪೀರಿಯಡ್ ಡೇಟ್ ಇನ್ 15 ಡೇಸ್ ಇದೆ ಅಂತಂದರೆ ಬ್ಲ್ಯಾಕ್ ಕಾಫಿ ಕುಡೀರಿ. ಪ್ರತಿದಿನ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಬೆಳಗ್ಗೆ ಅಥವಾ ಸಂಜೆ 1 ಗ್ಲಾಸು. ಸೊ ಕುಡಿಯೋದ್ರಿಂದ ನಿಮ್ಮ ಪೀರಿಯಡ್ಡು ರೆಗ್ಯುಲರಾಗಿ ಬರುತ್ತೆ ಆಯಿತಾ. ಎಕ್ಸಸೈಸು ಅಥವಾ ವಾಕು ಯಾವ್ದಾರದು, ಸ್ಕಿಪ್ಪಿಂಗ್ ಅಂತೂ ಕಂಪಲ್ಸರಿ ಮಾಡಿ. ನೀವೇನಾದ್ರು ದಪ್ಪ ಇದ್ದರೆ ನಿಮ್ಮ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಜೊತೆಗೆ ಪೀರಿಯಡ್ ಕೂಡ ಕರೆಕ್ಟಾಗಿ ಬರಲಿಕ್ಕೆ ಅಂತ ಶುರುವಾಗುತ್ತೆ. ಸೊ ನಾವು ವೆಯ್ಟ್ ಜಾಸ್ತಿ, ನಿಮಗೆ ಅಲ್ಲ, ನಾನು ಕೂಡ ವೆಯ್ಟ್ ಏನಾದ್ರು ತುಂಬ ದಪ್ಪ ಆದೆ ಅಂತಂದರೆ ನಮ್ಮ ಪೀರಿಯಡ್ ಅಂತೂ ಫುಲ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇದೊಂದು ಕಾರಣಕ್ಕಾರ ಆಗಲಿ ಆರೋಗ್ಯ ನೋಡ್ಕೋಬೇಕಲ್ಲ ಮೇಯ್ನು. ಸೊ ಇಲ್ಲಾಂದರೆ ನಮಗೂ ಸಿಸೇರಿಯನ್ ಆಗಿದೆ ನನಗೂ, ಇಲ್ಲಾಂದರೆ ಬ್ಯಾಕ್ ಪೇನ್ ಎಲ್ಲ ಶುರುವಾಗ್ಬಿಡುತ್ತೆ. ಸೊ ಎಕ್ಸಸೈಸ್ ಅಂತೂ ನಾನು ಸ್ಕಿಪ್ ಮಾಡೋಂಗೇ ಇಲ್ಲ ಬ್ಯಾಕ್ ಪೇನ್ ಶುರುವಾಗುತ್ತೆ, ಇಲ್ಲಾಂದರೆ ಪೀರಿಯಡ್ ಸಮಸ್ಯೆ ಶುರುವಾಗುತ್ತೆ. ಸೊ ಹಂಗಾಗಿ ನಾನು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ½ ಅವರ್ ಆದರೂ ಮಾಡಿ, ಅಥವಾ ವಾಕ್ ಮಾಡಿ. ಈ ಸೀಡ್ಸ್ಗಳನ್ನೆಲ್ಲ ಪ್ರತಿದಿನ ತಿನ್ನಿ ಆಯಿತಾ. ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇದರಿಂದ ಪೀರಿಯಡ್ ಬರುತ್ತೆ. ಸೊ ನಾವು ಕೆಲವೊಂದು ಸಲ ನಾವು ಎಷ್ಟೇ ಡಾಕ್ಟ್ರುಗಳಿಗೆ ತೋರಿಸಿದ್ರು ಇದು ಸರಿ ಹೋಗಲ್ಲ. ಯಾಕೆಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಇದೆ. ಎಷ್ಟೋ ಡಾಕ್ಟ್ರುಗಳಿಗೆ ತೋರಿಸ್ಬಿಟ್ಟಿದ್ದೀನಿ, ಪೀರಿಯಡ್ ಮಾತ್ರ ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ. ಸೊ ಒಂದು 3 ದಿವಸ 4 ದಿವಸ, ಕೆಲವೊಂದು ಸಲ 10 ದಿವಸ ಮಿಸ್ ಆಗಿದ್ದು ಇದೆ ಆವಾಗ. ಬಟ್ ಈಗ ರೆಗ್ಯುಲರ್ ಆಗಿದೆ ನನಗೆ ಪೀರಿಯಡು. ಕೆಲವೊಂದು ತಿಂಗಳುಗಳಲ್ಲಿ ಏನಾಗುತ್ತೆ ಅಂದರೆ 1 ದಿವಸ 2 ದಿವಸ ಮಿಸ್ ಆಗುತ್ತೆ. ಅದು ನನಗೆ ಹೇಗೆ ಅಂದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಏನಾದ್ರು ತೊಗೊಬಿಟ್ಟೆ ಅಂತಂದರೆ ಪೀರಿಯಡ್ ನಮಗೆ ಮುಂದೆ ಆಗ್ತಾ ಹೋಗ್ತಿರುತ್ತೆ. ಕೆಲವ್ರು ಬೇಗ ಆಗಿಬಿಡ್ತಾರೆ ಟೆನ್ಷನ್ಗೆ. ಬಟ್ ನಾನು ಹಂಗಲ್ಲ. ನಾನು ತುಂಬ ಟೆನ್ಷನ್ ಏನಾದ್ರು ಮಾಡ್ಕೊಂಬಿಟ್ಟೆ ಅಂತಂದರೆ ಪೀರಿಯಡ್ ಮುಂದಕ್ಕೆ ಹೋಗುತ್ತೆ. ಸೊ ನಾವು ಯಾವಾಗಲೂ ಅಷ್ಟೇ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬಾರ್ದು. ನಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಂಡ್ರೆ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಕಾಮಾಗಿ ಇಟ್ಕೊಂಡ್ರೆ ಪೀರಿಯಡ್ ಕರೆಕ್ಟ್ ಆಗುತ್ತೆ. ಸೊ ಫಾಲೋ ಮಾಡಿ. ಕೇಳ್ತಾ ಇದ್ರಿ ಮನೆ ಮದ್ದು ಏನಾದ್ರು ಹೇಳಿ ಶ್ವೇತಾ ಅಂತ. ಸೊ ಇದನ್ನೆಲ್ಲ ಫಾಲೋ ಮಾಡಬೇಕು. ಇಲ್ಲ ಅಂತಂದ್ರೆ ಪೀರಿಯಡು ಮಿಸ್ ಆಗುತ್ತೆ. ನಿಮಗೆ ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಸಮಸ್ಯೆ ಇದು. ಏನು ಮಾಡೋಕ್ಕಾಗಲ್ಲ. ನಮ್ಮ ಹೆಣ್ಮಕ್ಳ ಸಮಸ್ಯೆಗಳು 1-2 ಸ್ನೇಹಿತರೆ. ಸೊ ಇದನ್ನ ಎದುರಿಸ್ತಾ ಇದೆ. ನನಗೂ ಇದೇ ಸಮಸ್ಯೆ ಇದ್ದಿದ್ದು. ಸೊ ಇವಾಗ ನೋಡಿ ನನಗೆ ರೆಗ್ಯುಲರ್ ಆಗಿದೆ ಪೀರಿಯಡ್. ಸುಮಾರು ಸುಜ್ಜಿ ತುರ್ತಾಗಿಂದನೂ ರೆಗ್ಯುಲರೇ ಇದೆ ನಂದು ಪೀರಿಯಡು. ಸೊ ಕೆಲವೊಂದು ತಿಂಗಳಲ್ಲಿ ಮಾತ್ರ ಒಂದೊಂದು ಸಲ 1 ದಿವಸ 2 ದಿವಸ ವೇರಿಯೇಷನ್ ಆಗುತ್ತೆ. ಅಥವಾ 1 ದಿವಸ 2 ದಿವಸ ಬೇಗ ಆಗ್ತೀನಿ, ಇಲ್ಲ 1 ದಿವಸ 2 ದಿವಸ ಲೇಟ್ ಆಗುತ್ತೆ ಅಷ್ಟೇ. ಸೊ ಫಾಲೋ ಮಾಡಿ. ಇದೆಲ್ಲ ಸೀಡ್ಸ್ಗಳೆಲ್ಲ ತಿನ್ನಿ. ಬೆಳಗ್ಗೆ ಎದ್ದಾಗ ಆಮ್ಲ ಕುಡೀರಿ. ಸೊ ಆಮ್ಲ ಜ್ಯೂಸ್ ಕುಡೀರಿ. ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಂಗೆ ಗೊತ್ತಿರೋದೆಲ್ಲ ನಾನು ಹೇಳಿದ್ದೀನಿ. ಸೊ ನಾನು ಇನ್ನೂ ಏನಾದರೂ ತಿಳ್ಕೊಂಡ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಆಯಿತಾ. ಮುಗಿಸ್ಕೊಂಬರೋ ವರ್ಷದಲ್ಲಿ ಒಂದು ಟೈಮ್ ಬಂದು ಒಂದು 3:30 ಹತ್ತತ್ರ 3:45 ಆಗಿತ್ತು. ಸೊ ಊಟ ಮಾಡ್ಕೊಂಡು ಹೋಗಿದ್ದು ಬೆಸ್ಟು. ಯಾಕೆಂದರೆ ನಂಗೆ ಹಸು ತಡೀಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ರಾಗಿ ಮಾಲ್ಟು ಈ ಥರ ಲೈಟ್ ಫುಡ್ ತೊಗೊಂಡಿರ್ತೀನಿ. ಇನ್ನು 3:30-4 ಗಂಟೆವರೆಗೂ ಅಂದರೆ ಹಸುಕೊಂಡಿರೋಕ್ಕಾಗಲ್ಲ. ಅದಕ್ಕೆ ನಾನು ಒಂದೇ ಸಲ ನೋಡಿದ್ರಲ್ಲ ಅಡುಗೆ ಮಾಡಿ ಊಟ ಮಾಡೇ ನಾನು ಹೊರಡೋ ಅಂಥದ್ದು. ಸೊ ಊಟ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಬಂದು ಇವತ್ತೆಲ್ಲ ಫುಲ್ ಬ್ಯುಸಿ. ಯಾಕೆಂದ್ರೆ ಇವತ್ತು ತುಂಬ ಟೈಮ್ ವೇಸ್ಟೇ ಆಗೋಯ್ತು ಸ್ನೇಹಿತರೆ. ಯಾಕೆ ಅಂತಂದರೆ ತುಂಬಾ ಲೇಟ್ ಆಗೋಯ್ತು ಸ್ನೇಹಿತರೆ. ಯಾಕೆ ಗೊತ್ತಾ, ಅವ್ರ ಪಾರ್ಸಲ್ ಬಂದಿದ್ದು ತುಂಬ ಲೇಟ್ ಆಗೋಗ್ಬಿಡ್ತು. 12 ನಾನು ಪ್ರತಿ ಸಲ ವೀಡಿಯೋಗೆ ಹೋಗ್ತಿದ್ದದ್ದು 11:30 12 ಗಂಟೆ ಒಳಗೆ ಹೋಗ್ಬಿಡ್ತಿದ್ದೆ. ಅದು ಹತ್ತತ್ರ ಇವತ್ತು 12:30. ನಾನು ಇಲ್ಲಿ ಮನೆ ಬಿಟ್ಟಿದ್ದೇನೆ 12:30 12:45 ಹತ್ತತ್ರ 1 ಗಂಟೆ ಅಂದ್ಕೊಳ್ಳಿ.
ಹೋದ್ವಿ, ಮತ್ತು ಕಸ್ಟಮರ್ ಬರೋಕ್ಕೆ ಶುರು ಮಾಡಿದ್ರು. ಮತ್ತು ಪಾಪ ಯಾರೋ ತುಮಕೂರಿಂದ ನನ್ನ ವೀಡಿಯೋಸ್ನ ನೋಡ್ತಾರಂತೆ, ಮಾತಾಡ್ಸಿದ್ರು, ಖುಷಿ ಆಯಿತು. ಇಬ್ಬರು ವ್ಯೂವರ್ಸ್ ಬಂದಿದ್ದರು ಜೊತೆಗೆ. ಒಂದಷ್ಟು ಈಗ ತುಂಬ ಅಲ್ಲೇ ನಾನು ಹೋಗಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾರೆ. ವೀಡಿಯೋಸು ಸ್ಟಾರ್ಟ್ ಮಾಡ್ತೀನಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಬೇಕಾದರೆ ತೊಗೊಳ್ಳೋರಂತೆ ವೀಡಿಯೋಗೋಸ್ಕರ ಅಂತಂದೆ. ಪಾಪ ಅವರೂ ತಾಳ್ಮೆಯಿಂದ ಕಾದು ಪಾಪ ಒಂದು ಮುಕ್ಕಾಲು ಗಂಟೆನೇ ಕಾದರು. ಆಮೇಲೆ ಒಂದು ಅರ್ಧ ವೀಡಿಯೋ ಆದಮೇಲೆ, ಇಲ್ಲ ನಾನು ಆಮೇಲೆ ವೀಡಿಯೋಸ್ ಮಾಡ್ಕೊತೀನಿ, ನೀವು ತೊಗೊಂಡೋಗಿ ಅಂತ ಅಂದೆ. ತುಮಕೂರ್ಗೆ ಹೋಗೋ ಅಂಥವ್ರು. ಸೊ ಅದಕ್ಕೋಸ್ಕರ ಅವರು ವೀಡಿಯೋಸ್ನ ನೋಡ್ಕೊಂಡೇ ಬಂದಿದ್ದರು. ಒಂದಷ್ಟು ಬಟ್ಟೆಗಳನ್ನ ಅವರು ತೊಗೊಂಡೋದ್ರು. ಎಲ್ಲ ಕಲೆಕ್ಷನ್ ತುಂಬ ಇಷ್ಟ ಆಗಿದೆ ನನಗೆ, ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು. ನನಗೆ ಏನು ಖುಷಿ ಗೊತ್ತಾ, ಹಿರೀಕರಿಂದ ಹಿಡ್ದು ಹೆಂಗರ್ಸಿಂದ ಹಿಡ್ದು ಎಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ, ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲ ವೀಡಿಯೋಸ್ ನೋಡ್ತೀರಾ ನೋಡಿ, ತುಂಬ ಖುಷಿ ಆಗುತ್ತೆ. ಅಂದರೆ ಒಬ್ಬರು ದೊಡ್ಡವರು ಏಜಲ್ಲಿ ಸೊ ನಿಮ್ಮ ವೀಡಿಯೋಸ್ನ ನೋಡ್ತೀನಿ, ನಿಮ್ಮ ಮನೆಯವ್ರು ಚೆನ್ನಾಗಿದ್ದಾರಾ, ಮಕ್ಕಳು ಚೆನ್ನಾಗಿದ್ದಾರಾ ಅಂತ ಎಲ್ಲ ಕೇಳಿದ್ರು. ಎಷ್ಟು ಖುಷಿ ಆಯಿತು ಸ್ನೇಹಿತರೆ. ಸೊ ಇಷ್ಟ ಸಾಕಲ್ವಾ ಒಂದು ಪ್ರೀತಿ ವಿಶ್ವಾಸ ನಮಗೆ. ಎಷ್ಟು ಜನ ಪ್ರೀತಿ ಇಟ್ಕೊಂಡಿರ್ತೀರಾ, ವಿಶ್ವಾಸದಿಂದ ಮಾತಾಡಿಸ್ತೀರಾ, ಸಿಕ್ಕಿದಾಗ ಮಾತಾಡಿಸ್ತೀರಾ. ಸೊ ನನಗಂತೂ ಆ್ಯಟಿಟ್ಯೂಡ್ ಅಂತೂ ಇಲ್ಲ. ಸೊ ನಾನು ಯಾವುದೇ ವ್ಯೂವರ್ಸ್ ಸಿಕ್ಕಿದ್ರು ಕೂಡ ಅಷ್ಟೇ ಪ್ರೀತಿಯಾಗಿ ಮಾತಾಡಿಸ್ತೀನಿ. ನನ್ನ ವೀಡಿಯೋನಲ್ಲಿ ಹೆಂಗೋ ರಿಯಾಲಿಟಿಲೂ ಹಂಗೆ ಇದ್ದೀನಿ. ರಿಯಲಾಗಿ ನೋಡಿದಾಗ ನಾನು ಹಿಂಗೆ ಪ್ರೀತಿಯಾಗಿ ಮಾತಾಡ್ಸೋದು. ತುಂಬ ಸ್ಟ್ರೈನ್ ಆಗಿದೆ ಇವತ್ತಂತೂ, ನಿಂತು ಸಖತ್ತು ಸ್ಟ್ರೈನ್ ಆಗೋಗ್ಬಿಟ್ಟಿದೆ ಇವತ್ತಂತೂ. ಇತ್ತೀಚೆಗೆ ಈ ಮಂತೆಲ್ಲ ಸ್ವಲ್ಪ ಏನು ಎಕ್ಸಸೈಸ್ಗಳು ಕಡಿಮೆನೇ ಆಗೋಯ್ತು. ಹಬ್ಬಗಳು, ಅಲ್ಲಿ ಹೋಗೋದು, ಫಂಕ್ಷನ್ಗಳು, ಏಟ್ ಬೀಳುತ್ತೀಗ. ಸೊ ಎಕ್ಸಸೈಸ್ ಅಂತೂ ಈ ಸಲ ಅಂತೂ ಕಮ್ಮಿನೇ ಆಗೋಯ್ತು ನನಗೆ ಮಾಡಲಿಕ್ಕೆ, ಬರೀ ವೀಡಿಯೋಸ್ ಅಂತ ಅಂದ್ಕೊಂಡು. ಇವಾಗ ಸಂಜೆ ಒಂದು ದೀಪ ಹಚ್ಚೋದನ್ನು ತೋರಿಸ್ತೀನಿ. ಏನು ದೀಪ ಅಂತಂದರೆ, ಸುಮಾರು ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಏನು ದೀಪ ಅಂತಂದರೆ ಕುಂಬಳಕಾಯಿ ದೀಪ. ಸೊ ಕುಂಬಳಕಾಯಿ ದೀಪ ಇವತ್ತು ಯಾಕೆ ಹಚ್ತಾ ಇದ್ದೀನಿ, ಇವತ್ತು ಹುಣ್ಣಿಮೆ ಅಲ್ಲ, ಅಮಾವಾಸ್ಯೆ ಅಲ್ಲ, ಯಾಕೆ ಇವತ್ತು ಹಚ್ತಾ ಇದ್ದೀನಿ ಅಂದರೆ, ಇವತ್ತು ಅಷ್ಟಮಿ ದಿವಸ ಮನೆಗೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿದರೆ, ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಮನೆಯಲ್ಲಿ, ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಸಮಸ್ಯೆ ಆಗಲಿ, ಮನಿ ರಿಲೇಟೆಡ್ ಯಾವುದೇ ಇಶ್ಯೂಸ್ ಆಗಲಿ, ಸೊ ಇದೇನೇ ಪ್ರಾಬ್ಲಮ್ ಇದ್ದರೂ ಕೂಡ ಅಷ್ಟಮಿ ದಿವಸ ನೀವು ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ. ಅಷ್ಟಮಿ ದಿವಸ ದೀಪ ಹಚ್ಚೋದ್ರಿಂದ ಸೊ ಇದ್ಯಾವುದೂ ನಮ್ಮ ಮನೆಗೆ ತಟ್ಟಲ್ಲ, ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗಿದನ್ನು ಹೇಳಿದ್ದು, ನಾನು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹಚ್ಚುತ್ತಾ ಇದ್ದೆ. ಸೊ ನನಗೆ ಯಾರು ಇದನ್ನು ಹೇಳಿದ್ರು ಅಂತಂದರೆ, ನನಗೆ ಇದನ್ನು ಯಾರು ಹೇಳಿದರು ಅಷ್ಟಮಿ ದಿವಸ ಮಾಡಿರಿ ಅಂತ. ಸೊ ನಿಮಗೆ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಚಕ್ರ ಹೀಲಿಂಗ್ ಕ್ಲಾಸಸ್ ಅಥವಾ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಂತ ತೊಗೊಂಡಿದ್ದೆ ಅಂತ ನಾನು ನಿಮ್ಗೆ ಹೇಳಿದೆ. ತುಂಬಾ ಹೆಲ್ಪ್ ಆಗಿದೆ ಅದರಿಂದ, ನಿಜವಾಗ್ಲೂ. ಎಷ್ಟು ಜನ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ರು ನನಗಂತೂ ಖಂಡಿತ ಗೊತ್ತಿಲ್ಲ. ಅವ್ರದ್ದು ಪ್ರಮೋಷನ್ ಒಂದು ಮಾಡಿಕೊಟ್ಟಿದ್ದೆ. ಚಕ್ರ ಹೀಲಿಂಗ್ ಕ್ಲಾಸ್ ನಾನು ಇನ್ನೂ ತೊಗೊಂಡಿಲ್ಲ. ಸೊ ತೊಗೋಬೇಕು ಅನ್ನೋದಿಂದೆ ಟೈಮ್ ಇಲ್ಲ. ಸೊ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಂತಂದರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ನಿಮ್ಮ ಇಷ್ಟಾರ್ಥಗಳನ್ನ ಅಥವಾ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ಅಂತ ಒಂದು ಏನಂತಾರೆ, ಏನಂತಾರೆ ಗೊತ್ತಿಲ್ಲ, ಅದಕ್ಕೊಂದು ವಿದ್ಯೆ ಅಂತಾರೇನೋ. ಅವರು ನನಗೆ ಮ್ಯಾಮ್ ಹೇಳ್ಕೊಟ್ಟಿದ್ರು. ಸೊ ನಿಮಗೆ ಅಷ್ಟಮಿ ದಿವಸ ಈ ಥರ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ನನ್ನ ಜೊತೆಗೆ ಒಂದಷ್ಟು ಜನ ನನ್ನ ವ್ಯೂವರ್ಸ್ಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ನಾನು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟಮಿ ದಿವಸ, ಇವತ್ತು ಅಷ್ಟಮಿ 11ನೇ ತಾರೀಕು. ಸೊ ಅದಕ್ಕೆ ನಾನು ಮಾಡೋಣ ಅಂತ ರೆಡಿ ಮಾಡಿರ್ತೀನಿ. ಸೊ ಹಚ್ಬೇಕಾದ್ರೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಊದಿನ ಕಡ್ಡಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಇದಕ್ಕೆ ಎಳ್ಳೆಣ್ಣೆನೇ ಆಗಬೇಕು. ಸೊ ಮನೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಸ್ವಲ್ಪ ಐತೆ, ರೋಹಿತ್ಗೆ ಈಗ ಹೇಳಿದ್ದೀನಿ ತರಕ್ಕೆ. ಈಗಿರೋದನ್ನು ಬಿಟ್ಟು ಹಚ್ತಾ ಇದ್ದೀನಿ. ದೂರ ಕೂತ್ಕೊಳ್ಳ, ಈ ರೋಹಿತ್ ತೊಗೊಂಬರ್ತಾನೆ. ಸೊ ಸಂಜೆ ಆಗಿದೆ ಅಲ್ಲ, ಹಾಗಾಗಿ ಈಗ ಸದ್ಯಕ್ಕೆ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ. ಆಮೇಲೆ ತಂದಮೇಲೆ ಸ್ವಲ್ಪ ತುಂಬ ಹಾಕಿ, ನಾನು ಇವಾಗ ಸದ್ಯಕ್ಕೆ ಇಷ್ಟೇ ಇರೋದು, ಈಗ ತೊಗೊಂಬರ್ತಾರೆ, ಅವ್ರು ತಂದಮೇಲೆ ಹಾಕ್ತೀನಿ. ಸೊ ಈ ಥರದ್ದು ತೊಗೊಳ್ಳಿ, ಎಷ್ಟು ಉದ್ದ ಬೇಕಾದರೂ ಹಾಕ್ಬೋದು. ರೆಡಿ ಮಾಡ್ಕೊಳ್ಳಿ. ಒಂದು 6 ಗಂಟೆ 6:30ಗೆ ಹಚ್ಚಿ. ಸೊ ಇದೇನು ಗೊತ್ತಾ, ಬೂದುಗುಂಬಳಕಾಯಿ ಕಾಲಭೈರವನ ಸಂಕೇತ. ಸೊ ಇದನ್ನು ಹಚ್ಚೋದ್ರಿಂದ ನಮ್ಮ ಒಳ್ಳೆಯ ಕಾಲಗಳು ಶುರುವಾಗುತ್ತೆ ಅಂತ ಅರ್ಥ. ಸೊ ಇದನ್ನು ಅಷ್ಟಮಿ ದಿನ ಮಾಡಿ. ಸೊ ಒಂದು ಒಳ್ಳೆಯ ದಿನ ಆಗುತ್ತೆ ಇದರಿಂದ ಅಂತಂದರೆ ಯಾಕೆ ಮಾಡಬಾರ್ದಲ್ವ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಅಮಾವಾಸ್ಯೆ ಪೂರ್ಣಿಮೆಲಿ ಹಚ್ತಾ ಇದ್ದೆ. ಸೊ
ಒಬ್ಬರು ತಿಳಿದಿರೋರು ಹೇಳಿರೋದ್ರಿಂದ ಸೊ ನಾನು ಹಾಗಾಗಿ ಅಷ್ಟಮಿ ದಿನ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಎಫೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಸೊ ಮನೆಯಲ್ಲಿ ಯಾರಿಗಾದರೂ ತುಂಬ ಕಷ್ಟಗಳಿದೆ ಅಂತಂದರೆ ಯಾವುದೂ ಪರಿಹಾರ ಆಗ್ತಾ ಇಲ್ಲ, ಒಂದರಿಂದ ಒಂದು ಸ್ಟಾರ್ಟ್ ಆಗ್ತಾ ಇದೆ, ಒಂದು ಪರಿಹಾರ ಆದರೆ ಒಂದು ಶುರುವಾಗ್ತಾ ಇದೆ ಅನ್ನೋರು ಖಂಡಿತ ಇದೆಲ್ಲ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಸೊ ನಾವೇ ಅನುಭವಿಸ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಮಾಡ್ಕೋಬೇಕು ಅಂದರೆ ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ಕೆಟ್ಟ ಜನಗಳು ಜಾಸ್ತಿ. ಸೊ ಹಂಗಾಗಿ ನಾವು ಇದೆಲ್ಲ ಪರಿಹಾರ ಮಾಡಿಕೊಳ್ಳೇಬೇಕಾಗ್ತದೆ. ಜಾಗ ಬಿಡು. ಒಳ್ಳೆ ಯೋಚನೆ ಅಲ್ವಾ, ಚೆನ್ನಾಗಿದೆ. ಅಯ್ಯೋ ಯಪ್ಪ, ನಾನು ಒಟ್ಟಿಗಿದ್ದಲ್ಲ ಮಮ್ಮಿ. ಈ ದೀಪ ಬಂದು ಸಂಜೆ ಟೈಮಲ್ಲಿ ಹಚ್ಚಬೇಕು. ಇನ್ನು ಇದೆಲ್ಲ ಹುರಿದಾದ್ಮೇಲೆ ಬೆಳಗ್ಗೆ ತೆಗೆದುಬಿಟ್ಟು ಒಂದು ಗಿಡದ ಬುಡಕ್ಕೆ ಹಾಕಿ ಅಥವಾ ಯಾರು ತುಳಿದಾರೆ ಅಂತ ಜಾಗಕ್ಕೆ ಹಾಕಿದ್ರೆ ಆಯಿತು. ಒಂದು ಮಡಿ ಬಟ್ಟೆಯಿಂದ ಸ್ವಲ್ಪ ಎಲ್ಲ ಒತ್ತಿ ನೀರೆಲ್ಲ ತೆಗೆದು ಬಿಡಿ, ತೆಗೆದು ಆದಷ್ಟು ಸ್ವಲ್ಪ ಚಿಕ್ಕದು ತೊಗೊಳ್ಳಿ. ದಪ್ಪದಾದರೆ ಎಣ್ಣೆ ಜಾಸ್ತಿ ಹಾಕಬೇಕು, ಮತ್ತು ಅದಕ್ಕೆ ಗೊತ್ತಲ್ಲ ತುಂಬ ಆಳ ಇರುತ್ತೆ. ಬಟ್ಟೆಯಲ್ಲಿ ಹೊತ್ತಿ ಸ್ವಲ್ಪ ಬಿಟ್ಬಿಡಿ ಡ್ರೈ ಆಗೋದಕ್ಕೆ. ಆಮೇಲೆ ಮುಂಚೆನೇ ರೆಡಿ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿಬಿಟ್ಟು ನೋಡಿ 1 ಅವರ್ ಉರಿದ್ರೆ ಸಾಕು. ಅಟ್ಲೀಸ್ಟ್ 1 ಅವರ್ ಆದ್ರೂ ಈ ದೀಪ ಉರಿಬೇಕು. ಸೊ ಇದನ್ನು ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಸೊ ನಾನು ಇದರಿಂದ ಬಹಳಷ್ಟು ಪರಿಹಾರನ ಕಂಡುಕೊಂಡಿದ್ದೀನಿ. ಸೊ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಮಾಡ್ತಾಯಿದ್ದೆ, ನಿಮಗೋಸ್ಕರ ತೋರಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಂಟೆಂಟ್ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.